ಊತಿದಾರಲ್ಲ ಆಯ್ತಾ, ಎಷ್ಟಡಿ ಪೈಪ್ ಸರ್ ಅವರು? ಎಷ್ಟಡಿ ಊತಾರ ಅವರು? ಅವರು 1.5 ಅಡಿ 2 ಅಡಿ ಕೂದಲು. ಅಲ್ಲಲ್ಲ, ಈಗ ಎಷ್ಟಡಿಗೆ ಇಲ್ಲಿ ಈಗ ಹಾಕೋರೆ ಅಂತ? ಅದೇ 2 ಅಡಿ ಒಳಗೆ ಮ್ಯಾಗೆ 1.5 ಅಡಿ. ನಾನು ಹೇಳ್ತಿರೋದು 1.5 ಅಡಿ. ಈಗ ರೋಡ್ ಮಾಡೋಕೆ ಆಗುಲ್ಲ ಅಂತ ಇಲ್ಲಿ ಬಿಡೋರೆ. ಯಾಕೆ ಸಮಸ್ಯೆ? ನಲ್ಲಿ ನಾವ್ ಕೆರೆಗೆ ಹೋದ್ರೆ ನಲ್ಲಿ ಹೊಂಟೋಗ್ಬಿಡ್ತದೆ ಅಂತ ಇದು ಮಾಡ್ತಾವ್ರ ಅಷ್ಟೇ. ಟೆಂಡರ್ಗಳು ಬರ್ತಾ ಇಲ್ಲ ಮಾಡಕ್ಕೆ. ಆಗದೆ ಈಗ ನೀವು ಇವೆಲ್ಲನೇ ನಾವೇ ಊದ್ಕೊಡ್ರಿ ಹೇಳ್ತಾರೆ ಅವರು. ಮತ್ತೆ ಊದ್ಬೇಕಂತ? ನಾವೇ ಊದ್ಕೊಡ್ರಿ ಹಂಗಾರೆ ರೆಡಿ ಮಾಡ್ತೀವಿ. ತಾರ ಆಗದೆ ಇದು ಗಂಟ. ಅದಕ್ಕೆ ಅವರು ನಿಮ್ ಕಿತ್ತಿ ಮಾಡ್ಕೊಡ್ರಿ. ಎಷ್ಟು ಕೋಟಿಗೆ ಆಗಿರೋದು? ಎಷ್ಟು ಕೋಟಿ ನಮ್ಗೆ ಗೊತ್ತಿಲ್ಲ ಸರ್. ಒಟ್ಟಲ್ಲಿ ಆಗಿದೆ ರೋಡು. ಎಷ್ಟು ಮೀಟರ್ ಆಗಿದೆ ರೋಡ್ ಇದು? ಎಷ್ಟು ಕೆರೆ ಗಂಟ್ಲು ರೋಡ್ ಆಗಿ ಕಾವಲಿಗಂಟ. ಬೇರೆ ಬೇರೆ ಟೆಂಡರ್ ಆಗದೆ ದೇವಸ್ಥಾನ ಡಬಲ್ ರೋಡ್. ಕಾವಲಿಂದ ಆಚೆ ಡಬಲ್ ರೋಡ್ ಮಾತ್ರ ಬೇರೆ. ಓಕೆ ಓಕೆ. ಹಂಗಾಗಿ ಪೈಪು ಒಂದೂವರೆ ಅಡಿ ಊತಾರೆ ಅಂತ ನಿಮ್ಮ ಆಪಾದನೆ ಗ್ರಾಮ ಪಂಚಾಯತಿಯಿಂದ. ಮೋರಿ ಮಾಡಿ ರೋಡ್ ಆಗಿತ್ತು. ಇದು ನೀವೇ ಊತಿಸ್ಕೊಡ್ಬೇಕು ಅಂದ್ಬಿಟ್ಟು ಹೇಳೋರು. ನೀವೇ ಅಂದ್ರೆ ಯಾರು ಊತಿಸ್ಬಿಡ್ಬೇಕು? ರೈತರು ಊತಿಸ್ಕೊಂಡು ಹೇಳ್ತಾರೆ ಕಿತ್ತೋದ್ರೆ. ಎಂತ ಮುಟ್ಟಾಳ್ತನ ಕೆಲಸ ಮಾಡ್ತಾರೆ ಇವರು. ಯಾರು ರೈತರು ಟ್ಯಾಕ್ಸ್ ಕಟ್ಟ ಅಲ್ಲ, ರೈತರು ಟ್ಯಾಕ್ಸ್ ಕಟ್ಟದಲ್ದೇನೆ ಇವ್ರು ಜೀತ ಬೇರೆ ಮಾಡ್ಬೇಕಾ? ಹಂಗೆ ಮಾಡೋರು. ನೋಡುವ ಎಷ್ಟಡಿಗೆ ಪೈಪ್ ಊತಾಕಿದೆ ನೋಡೋಣ. ಪಂಚಾಯತಿ ಕಡೆಯಿಂದ ಮಾಡಿರೋದಾ ರವೀಣ ಇದು? ಅಲ್ಲ, ಪಂಚಾಯತಿ ಅಂಡವರಿಂದ ಮಾಡಿರೋಂಥದ್ದು ಕುಡಿಯೋ ನೀರಿನ ನೆಲ್ಲಿನ ಪೈಪ ಇದು. ಹಂಗಾಗಿ ಇಲ್ಲಿ ಯಾರು ರೋಡ್ ಮಾಡಕ್ಕೆ ಟೆಂಡರ್ಗಳು ಬರ್ತಾ ಇಲ್ಲ. ಆಫ್ ಮಾಡ್ರಿ, ಪೆಟ್ರೋಲ್ ವೇಸ್ಟ್ ಆಗುತ್ತೆ. ನೋಡ್ದೆ ಅಲ್ಲ, ಇಲ್ಲಿ ಇದೆಯಲ್ಲ ಪೈಪ್, ಅದೇ ಅದು. ಅಲ್ಲ, ಇದ್ಯಾವ್ದು ಬೇರೆ ಜಾಗ ಇರ್ಬೋದು ನೋಡಿ. ಹಾಗಾದ್ರೆ ನೋಡು. ಅಲ್ಲ, ಇಲ್ಲ ಇರೋ ಕಡೆ ನೋಡಿ ಹೋಗ್ಲಿ ಯಜಮಾನ್ರೆ. ಇರೋ ಕಡೆ ನೋಡಿ, ಬೇರೆ ಕಡೆ ನೋಡಿ. ಈ ಪೈಪ್ ಇಲ್ದಿರೋ ಕಡೆ ಎಲ್ಲಿ ನೋಡ್ತಾ ಇದೀರಾ? ಹಂಗಾಗಿ ಇಲ್ಲಿ ಕಾಮಗಾರಿಕೆ ಮಾಡಕ್ ಬರ್ತಾ ಇಲ್ಲ. ಇದು ಪಂಚಾಯತಿ ವ್ಯಾಪ್ತಿ ಕಡೆಯಿಂದ ಆಗಿರೋದಾ? ಅಲ್ಲ, ಈಗ ಅಲ್ರಿ ಪಂಚಾಯತಿ ಗೊತ್ತಿಲ್ಲ, ಹಿಂಗ್ ಮಾಡಕ್ ರವೀಣ. ನಾನು ಅದನ್ನೇ ಅಲ್ಲ ಈಗ ಲೈವ್ ಅಲ್ಲಿ ಹಾಕೊಂಡಿದ್ದೀನಲ್ಲ, ಬನ್ನಿ ನೋಡೋಣ. ಇಲ್ಲೇ ಇಲ್ಲ, ನಾಳೆ ತೆಗ್ಸಿದ್ದ. ಎಲ್ಲಿ ತೆಗ್ಸಿದ್ರಿ? ಅಲ್ಲೇ ತೆಗ್ಸಿದ್ದು. ಈಗ ಟೆಂಡರ್ ಏನಂದ್ರು ಮಾಡಲ್ಲ ಈ ರೋಡ್ನ ಅಂತ ಹೇಳಿದ್ರ? ಒಟ್ನಲ್ಲಿ ಮಾಡಿಲ್ಲ, ಇದೇ ಉದ್ದೇಶಕ್ಕೆ ಮಾಡಿಲ್ಲ. ಇದೇ ಉದ್ದೇಶಕ್ಕೆ ಮ್ಯಾಗ ಅದೇ. ಈಗ ನಮ್ ತಾರ ಹಾಕೋರಿ ಕಿತ್ತೋಯ್ತದೆ, ಪುನಃ ಅದು ಇಷ್ಟು ವರ್ಷ ಅಂತ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅವ್ರು. ಕಿತ್ತೋದ್ರೆ ಪುನಃ ಅವರು. ಹೌದು ಹೌದು, ಅವ್ರ ಜವಾಬ್ದಾರಿ ಆಗುತ್ತಲ್ಲ. ಹಂಗಾಗಿ ಕೆಲಸ ನಿಲ್ಸ್ಬಿಟ್ಟವ್ರೆ. ಎಸ್ ವೀಕ್ಷಕರೇ ನಮಸ್ಕಾರ. ತುರುಗ್ನೂರು ಇಲ್ಲಿ ಪಂಚಾಯತಿ ಪಕ್ಕದಲ್ಲೇ ಇದ್ದೀನಿ ನಾನೀಗ. ಇಲ್ಲಿ ಏನಿದೆ ಅಂದ್ರೆ ಈ ನೋಡಿ, ಈ ರೋಡ್ಗೆ ಸ್ಯಾಂಕ್ಷನ್ ಆಗಿದೆ, ದುಡ್ಡು ಸ್ಯಾಂಕ್ಷನ್ ಆಗಿದೆ. ಎಷ್ಟು ಕೋಟಿ ಅಂತ ಕೂಡ ಆಮೇಲೆ ಯಾರು ಬೋರ್ಡ್ ಕೂಡ ಹಾಕಲ್ಲ. ಹಣೆ ಬರ ಇದು. ಯಾವುದೇ ಟೆಂಡರ್ ಆದ್ರೂ ಯಾವುದೇ ವಿಚಾರ ಆದ್ರೂ ಕೂಡ ಜನಗಳಿಗೆ ಒಂದು ಬೋರ್ಡ್ ಹಾಕಿ ಅವರು ಯಾವನ್ ಮಾಡ್ತಾವನೆ, ಅವ್ನ ಫೋನ್ ನಂಬರ್ ಏನೋ ಸಮಸ್ಯೆ ಆದ್ರೆ ಕೇಳೋಕ್ಕೂ ಕೂಡ ಹೋಗಲ್ಲ. ಹೋಗ್ದಿರೋದ ಗೋಜಿ ಆಗ್ಬಿಡುತ್ತೆ. ಅವರು ನಂಬರ್ ಪ್ಲೇಟ್ ಕೂಡ ಯಾವುದು ಕೂಡ ಏನೂ ಹಾಕಲ್ಲ ಅವರು. ಒಟ್ಟಲ್ಲಿ ಈ ರೋಡು ತಾವೇನು ನೋಡ್ತಾ ಇದ್ದೀರಾ, ತುರ್ನೂರಿನ ಆಲಂಡೇರಿ ಪಕ್ಕದ ರೋಡು, ಗ್ರಾಮ ಪಂಚಾಯತಿ ಪಕ್ಕದ ರೋಡು ಟೆಂಡರ್ ಆಗಿದೆ. ಇದು ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ದುಡ್ಡು ಸ್ಯಾಂಕ್ಷನ್ ಆಗಿರಲ್ಲ, ಕೆಲಸ ಮಾಡ್ಬೇಕು ಅವರು. ಟೆಂಡರ್ ಆಗಿದೆ. ಯಜಮಾನ್ರ ನಮಸ್ಕಾರ. ನಿಮ್ಮ ಮನೆ ಮುಂದೆ ರೋಡ್ ಹಿಂಗಿದ್ರೆ ಸರಿನಾ? ನೀವು ಮಾಡಕ್ಕಾಗಲ್ಲ, ಮಾಡಿಸ್ಬೋದು ಆದ್ರೆ ನಿಮ್ ಕೈಲಿ. ಹಂಗಾಗಿ ಬೇಗ ರೋಡ್ ಆಗ್ಬೇಕಾಗ್ರೆ, ಬೇಗ ಆಗ್ಬೇಕು ರೋಡು. ನೀವು ಎಷ್ಟು ದಿನದಿಂದ ಧೂಳು ಕುಡ್ದು ಅಲ್ವೇ? ಎಷ್ಟು ವರ್ಷ ಆಯ್ತು ರೋಡ್ ಆಗಿ ಈ ತರ ಆಗಿ ರೋಡು? ಇರಿ 2 ತಿಂಗಳು ಬರೀ 3 ತಿಂಗಳು. ಈ ಹಳೆ ರೋಡ್ ಹಿಂಗಾಗೈತಾ?
ಹಾ 3 ವರ್ಷ 4 ವರ್ಷ ಆಗದ ಕಂಟ್ರಾಕ್ಟ್ ಆಗಿ ಹಾ ಹಾ ಮುಂದ್ಗಡೆ ನಮ್ಮ ಏರಿಯಾದಲ್ಲಿ ಔಷಧಿ ಬಿಡುಗಡೆ ಆಗಿ ಕೆಲಸ ಮಾಡಿ ಹಿಂಗೆ ಮೋರಿ ನಿಲ್ಸ್ಬಿಟ್ರು. ಈ ಪುನಃ ಕರ್ಕೊಬಂದು ಪಂಚಾಯತಿಯವರು ದೇವಸ್ಥಾನ ಮಾಡೋರು ಪುನಃ ಕರ್ಕೊಬಂದು ಮಾಡಿಸಕ್ ಶುರು ಮಾಡಿದ್ರು. ಅದಕ್ಕೆ ಪೈಪು ನೆಲ್ಲಿ ಪೈಪು ಮ್ಯಾಗೆ ಊದ್ಬಿಟ್ಟವ್ರ. ಇದು ನಮ್ಮ ರೋಡ್ ಮಾಡಕ್ಕಾಗುದಿಲ್ಲ, ಆಯ್ತು ಅಡಿ ಕೂತಿಸ್ಕೊಟ್ರೆ ರೋಡ್ ಮಾಡ್ತೀನಿ ಅಂತ. ಮತ್ತೆ ಹೆಂಗ್ ಅಡಿ ಕೂಸಕ್ಕಾಗತ್ತೆ? ಊತಿಸ್ಬೇಕಿಲ್ಲ ಅಂದ್ರೆ ನಮ್ಗೆ ಈ ಕೆರೆದ್ರೆ ಹೊಡೆದೋಯ್ತು, ನಮ್ ಕೈಲಿಂದ ಆಗುಲ್ಲ. ಯಾಕಂದ್ರೆ ಊತವ್ರೆ ಹೊಡೆದೋಯ್ತಾ ಇರ್ತವ. ಮೇಲೆವೆ ಅಂತ ರೋಡ್ ಎಲ್ಲ ಇದ್ ಮಾಡಕ್ ಹೋದ್ರೆ ಪೈಪ್ ಎಲ್ಲ ಹೊಡೆದ ತೊಂದರೆ ಆಗುತ್ತೆ ಜನಗಳು. ಅದರಿಂದ ಪೈಪ್ ಸ್ವಲ್ಪ ಕಗಡೆ ಹಾಕ್ಸಿ ಓಕೆ ರೋಡ್ ಮಾಡಿ ಇದ್ ಮಾಡೋದು. ಅಲ್ಲ ನೋಡಿ, ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನಂಗೆ ಬಂದಿರೋಂತ ಅನುದಾನನ ತಗೊಳಕ್ಕೆ ಕೆಲಸ ಮಾಡಿಸ್ಬೇಕು, ಕೆಲಸ ಮಾಡಿ ಅನುದಾನ ತಗೋಬೇಕು ಇವರು. ಈ ತರ ಆದ್ರೆ ತುರ್ನೂರು ಗ್ರಾಮದಲ್ಲಿ ಏನು ಈ ವಿಚಾರ ಸಂಬಂಧಪಟ್ಟ ಜನ ಮೇನ್ ರೋಡ್ ದೇವಸ್ಥಾನಕ್ಕೆ ಹೋಗುದು. ಒಂದ್ ಈಗ 12 ಕೋಟಿ ಖರ್ಚು ಮಾಡಿ ದೇವಸ್ಥಾನ ಮಾಡ್ತಾವ್ರೆ ನಮ್ಮ ಸಿದ್ದೇಶ್ವರ ದೇವಸ್ಥಾನ. ಹೌದು, ರೋಡ್ಗೆ ಇದು ಮೇನ್ ರೋಡ್. ಈ ರೋಡ್ ನೇ ಸರಿಯಾಗಿ ಮಾಡ್ತಾರೆ, ಸಾವಿರಾರು ಜನ ಓಡಾಡ್ತಾರೆ. ಹೇಳಿದ್ರೆ ನಡೀದಿಲ್ಲ. ಹಿಂಗೆ ಮೊದ್ಲು 3 ವರ್ಷ 4 ವರ್ಷ ಹಿಂಗೆ ಮೋರಿ ಮಾಡ್ಬಿಟ್ಟು ಹೊಂಟೋದ್ರು. ಅರ್ಧ ಈಗ ಮಾಡಿದ್ರು ಹಂಗೆ. ಈಗ ಪೈಪು ನೀವು ಅಲ್ಲರ ರೆಡಿ ಮಾಡಿಸ್ಕೊಡ್ರಿ ಅಂತ ಹೇಳಿದವ್ರು. ಅಂದ್ರೆ ಈ ಗ್ರಾಮ ಪಂಚಾಯತಿ ವ್ಯವಸ್ಥೆಯಿಂದ ನೀವು ಮಾಡಿಸ್ಕೊಡಿ, ಇಲ್ಲ ಕಾಂಟ್ರಾಕ್ಟರ್ ಮಾಡಲ್ಲ ಅಂತ, ಕೆಲಸ ಮಾಡಲ್ಲ ನಾವು ಅಂತ. ಪೈಪು ಮ್ಯಾಗ ಹೌದೌದೌದೌದು. ಪುನಃ ಅವ್ರು ಕಾಂಟ್ರಾಕ್ಟ್ ತಕೊಂಡಿರೋರು ಇಷ್ಟು ವರ್ಷ ಅಂತ ಅವ್ರಿಗೆ ಕಾಂಟ್ರಾಕ್ಟ್ ಆಗಿರ್ತದೆ. ಹೌದೌದು ಹೌದು. ಅಲ್ಲಿ ಕಿತ್ತು ಹೋದಾಗ ಪುನಃ ಇವರೇ ಮಾಡಿಸ್ಕೊಡ್ಬೇಕಾಯ್ತದೆ. ಪುನಃ ತೋರ್ತಿದ್ದಾರೆ ನೀವು ಕಿತ್ತು. ಎಂತ ಮುಟ್ಟಾಳ ಕೆಲಸಗಳು ಮಾಡ್ತಾರ ಇವರೆಲ್ಲ ಕೆಲವು ಅಧಿಕಾರಿಗಳು. ಬರೋದು ಸರ್ಕಾರಿ ದುಡ್ಡು ನಿಮ್ದು, ತೆರಿಗೆ ಹಣ ನಿಮ್ದು, ನಿಮ್ ದುಡ್ಡಲ್ಲೇ ನಿಮ್ ಕೆಲಸ ಮಾಡ್ಸೋಕೆ ಈ ತರ ಹಣೆ ಬರ ಅಂದ್ರೆ ಇನ್ನೇನು ಇವ್ರ ಕೈಯಿಂದ ಹಾಕಿಬಿಟ್ಟೆ ನನ್ನ ಕೆಲಸ ಮಾಡಿಸ್ತಾರ ಅಲ್ವಾ? ಅದಕ್ಕೆ ಈ ರೋಡ್ ಅವತ್ತಿನ ಹಂಗೆ ಇದೆ. ಹಂಗಿದೆ ಸರ್, ಸುಮಾರು ವರ್ಷ ಆಗದೆ ಇತ್ತು ತಾರಾಗಿ. ತಾರಿಗೆ ಸ್ಯಾಂಕ್ಷನ್ ಆಗಿ ಸುಮಾರು ವರ್ಷ ಆಯ್ತು, ಯಾರು ಟೆಂಡರ್ಗಳು ತಗೋತಾ ಇಲ್ಲ. ಟೆಂಡರ್ ಆಗಿರೋ ಹಿಂಗ ಮ್ಯಾಗೆ ಹೋಗದ ನಮ್ ಕೇಳುವುದಿಲ್ಲ. ನಲ್ಲಿ ಯಾಕ್ಷಣ ನಮ್ಗೆ ಔಷಧಿ ಖರ್ಚು ಬೀಳಲ್ಲ, ಮಾಡಿಸ್ತದೆ ಅಂತ ಹೊಂಟವ್ರೆ. ಓಕೆ ಓಕೆ ಓಕೆ. ನಿಮ್ಗೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಪಿಡಿಒ ಅವ್ರು ಏನಂತಾರೆ ಈ ವಿಚಾರವಾಗಿ? ಅವರು ಗ್ರಾಮ ಪಂಚಾಯತಿ ಇಲ್ಲೇ ಇದೆಯಲ್ಲ ಪಂಚಾಯತಿಂದ ಪಿಡಿಒ ಅವ್ರನ್ನ ತಲೆ ಕೆಡಿಸೋದಿಲ್ಲ. ಓಕೆ, ಏನು ತಲೆ ಕೆಡಿಸ್ಕೊಳ್ಳಲ್ಲ. ಹಂಗಾಗಿ ಪಂಚಾಯತಿಗೆ ಅವ್ರು ನೀವು ನಿಮ್ ಸಂಬಳ ತಾನೆ ಅವ್ರಿಗೆ ಹೋಗ್ತಾರ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಕೇಳೋದಿಲ್ಲ ಅವರು. ಬಿಡಿ, ನಾವು ಕೇಳಿಸೋರು ಕಳಿಸ್ತೀವಿ, ಯಾರು ಕಳಿಸ್ಬೇಕು ಅವ್ರಿಗೆ. ಎಸ್, ನಮಸ್ಕಾರ. ತುರ್ನೂರು ಗ್ರಾಮದಲ್ಲಿ ಬೆಳಗ್ಗೆಯಿಂದ ಕೂಡ ಇದ್ದೀನಿ. ಎಲ್ಲ ಬೇರೆ ಬೇರೆ ಗ್ರಾಮಗಳು ಕೂಡ ಭೇಟಿ ಕೊಡ್ತೀನಿ. ಏನೇನು ಸಮಸ್ಯೆಗಳಿದೆ, ರೈತರು ನಿಜವಾದಂತ ರೈತರುಗಳು ಮಾತಾಡ್ಬೇಕು, ಮತ್ತೆ ರೈತ ಕುಟುಂಬ ಮಾತಾಡಲಿ. ನಾವು ಯಾವ ರಾಜಕೀಯ ಪಕ್ಷದವರು ಕೂಡ ಮಾತಾಡ್ಸಲ್ಲ. ಹಾಗಾಗಿ ಇಲ್ಲಿ ಆಗಿರೋಂಥ ನೋಡ್ರಿ ಏನು ಹಣೆ ಬರೀ. ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬರೋದೇ ಕಷ್ಟ, ಯೋಜನೆ ಮಾಡೋದೇ ಕಷ್ಟ ಅಂತದ್ರಲ್ಲಿ ರೋಡ್ ರೆಡಿ ಆಗಿಲ್ಲ ಅಂತಂದ್ರೆ ಯಾವ ಮುಟ್ಟಾಳ್ತನ ಕೆಲಸಗಳು ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ದಯವಿಟ್ಟು ಕೆಲವೊಂದು ಸಂಘಟನೆಗಳು ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಆಯ್ತಾ? ಸಂಘಟನೆಗಳಿರೋದು ಬೇರೆ ಬೇರೆ ವಿಚಾರಗಳಿಗೆ ಅಂತ ಕೆಲವೊಂದು ಅಲ್ವಾ ಸರ್, ಕೆಲವೊಂದು ಸಂಘಟನೆಗಳು ಇವ್ರು ಬಂದು ಎಲ್ಲೆಲ್ಲ ಹೋರಾಟ ಮಾಡ್ತಾರೆ. ಏನೋ ದುಡ್ಡು ಮಾಡಕ್ ಹೋಯ್ತಾರ ರೈತರು ನೋಡಿ ಕಷ್ಟ ಸುಖ ಇವೆಲ್ಲ ಮಾಡುವಂಗಿಲ್ಲ. ಇಲ್ಲಾರು ಸುಮಾರಾಗದೆ ಮುಂದ್ಗಡೆ ಇಷ್ಟಿಷ್ಟು ದಳ್ಳದ ರೋಡ್. ಹೌದಾ? ನೋಡ್ಕ ಹಂಗೆ ಮುಂದೆ ಬನ್ನಿ ನನ್ಗೋಸ್ಕರ ಬನ್ನಿ, ಒಂದ್ ನಿಮಿಷ ಬನ್ನಿ. ಎಲ್ಲ ಹೋಗ್ಬೇಕು. ಪಾಪ ಬನ್ನಿ. ಆಯ್ತು, ನನ್ಗೆ ನಿಮ್ಮೂರು ಗೊತ್ತಿಲ್ವಲ್ಲ. ಇದು ರೋಡ್ ದೇವಸ್ಥಾನಕ್ಕೆ ಹೋಗುತ್ತಲ್ವಾ? ದೇವಸ್ಥಾನ ರೋಡ್ ಸಹ ಇದು. ಯಾವ್ದು ಹೆಂಗಿದ್ದು ನೋಡಿ ಸರ್. ಅಲ್ಲ, ಸ್ಯಾಂಕ್ಷನ್ ಆಗಿರೋ ರೋಡ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಇವ್ರು ಮೊದ್ಲು ಪೈಪ್ ಊತಾಗ ಏನ್ ಮಾಡ್ತಾ ಇದ್ರು? ಇದು ನೆಲ್ಲಿ ಪೈಪಾ? ಇವೆಲ್ಲ ಈಗ ಹೊಸದಾಗಿ ಒಳ ನೀರು ಕೊಟ್ಟಿರು ಸಹ. ಈಗ ಜಲಜೀವ ಇದು ಏನದು ಪ್ರಧಾನ ಮಂತ್ರಿ ಮಾಡಿದ್ರಲ್ಲ ಅದು ಕಾಮಗಾರಿಕೆ. JJL ಒಳ ನೀರ್ಗ ಕೊಟ್ಟವ್ರೆ. ಇಲ್ಲಿಗೇನು ಹಳ್ಳಿಗಳಿಗೇನು ಬೇಕಾಗಿಲ್ಲ ಒಳ ನೀರು. ಇನ್ನೊಂದು ಬೋರ್ ನೀವು ಟ್ಯಾಕ್ಸ್ ಕಟ್ ಮಾಡ್ದ ಪಂಚಾಯತಿಗೆ? ಹಂಗಾಗಿ ಮಾಡವ್ರ ಅವರು. ಪಾಪ ರೈತರೆಲ್ಲ ಟ್ಯಾಕ್ಸ್ ಕಟ್ ಮಾಡ್ದ. ಹಾಗೆ ನೋಡಿ ಸರ್, ಇಲ್ಲೆಲ್ಲ ರೋಡ್ ಫುಲ್ಲು ತರ ಆಗ್ಬಿಡಲ್ಲ. ಹಳ್ಳ ಕುಳ್ಳಿ ಮಾಡ್ಬಿಟ್ಟು ಹೊಂಟವ್ರೆ. ಯಾರು ಬರ್ತಾರೆ, ಯಾರು ಆಗಿರ್ತಾರೆ, ಅವ್ರ ಕಾಮಗಾರಿಕೆ ಮಾಡ್ಕೊಂಡು ಒಟ್ಟು ಹೊರಟಾಯ್ತಾರೆ. ಯಾವ ಅಮ್ಮ ಏನು ರೋಡ್ ಆಗ್ಬಾರ್ದ ಇದು? ಎಷ್ಟು ವರ್ಷದಿಂದಮ್ಮ ರೋಡ್ ಹಿಂಗಿರೋದು? ಸುಮಾರು ವರ್ಷದಿಂದ. ಹೌದಾ? ಈಗ ಕಾಂಟ್ರಾಕ್ಟ್ ಮಾಡಿ ಆಗಿರೋದು ಈಗ ನೆಲ್ಲಿ ಸವಾಸಿಗೆ ನಿಂತೋಗೋದ ಸರ್. ನೆಲ್ಲಿ ಮೇಲ್ ಊತಿರೋದಕ್ಕೆ, ನೆಲ್ಲಿ ಪೈಪ್ ಮೇಲ್ ಊತಿರೋದಕ್ಕೆ ತಕ್ಕಂದ್ರೆ ಕಾಂಟ್ರಾಕ್ಟ್ ಬಿಟ್ಬಿಟ್ಟು ಹೊಂಟೋಗೋಣ. ಇದು ದೇವಸ್ಥಾನಕ್ಕೆ ಹೋಗುತ್ತೆ. ರೋಡ್ ಅಂದ್ರೆ ಗಡ್ಡೆ ಪೈಪ್ ಮ್ಯಾಗೆ ಊದ್ಬಿಟ್ರಲ್ಲ, ತೆರೆದ್ರೆ ಹೊಂಟೈತಿದೆ.
ಅದನ್ನೇ ಊತಿಸ್ಕೊಡ್ರಿ ಅಂತ ಅವ್ನು ಹೇಳ್ತವ್ರಿಗೂ ಕಾಂಟ್ರಾಕ್ಟ್ ರೋಡ್ ತಕಂದಿರಮ್ಮ. ನೋಡಿ ಡಬಲ್ ಕೆಲಸ ಮಾಡೋಂತ ಹಣೆ ಬರ ಏನಿತ್ತು. ಈ ಪಂಚಾಯತ್ ಹೇಳಿ ನಾಟಾಗ ಊತಿಸ್ಬಿಟ್ಟಿರ್ ಸೊರೋ ಇದು ಒಂದದಪ್ಪ. ಈಗ ನೀ ತಕಂದಿದೆ ನೀ ಬೇರೆ ಕಾಂಟ್ರಾಕ್ಟ್ ಅಮ್ಮ ನಲ್ಲಿ ಅಮ್ಮ ತಕಂದನ ನೀನ್ ರೋಡ್ ಆಗದ ನೀ ತೆರೆದಾಗ ನಿನ್ನ ನಲ್ಲಿ ಪೈಪ್ ಎಲ್ಲ ಉಂಟೈತಲ್ಲ ಏನ್ ಮಾಡದೆ ಅದಕ್ಕೆ ಅವ್ರು ಹೇಳೋದು. ಎಸ್ ನೋಡಿ ನಮ್ಮ ರೈತರು ಇವತ್ತು ರೈತರಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ರಿ ಮುಟ್ಟಾಳ ಅಧಿಕಾರಿಗಳೇ. ರೈತರಿಗೆಲ್ಲ ಗೊತ್ತು, ಮನೇಲಿ ಕುತ್ಕೊಂಡು ಅವ್ರು ಏನೇ ಗೊತ್ತಿದ್ರು ನಿಮ್ಗೆ ಕೇಳ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ ನಿಮ್ಮ ಅದೃಷ್ಟಕ್ಕೆ. ಹಾ 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 ಬಂದೆ ಮಳೆ ನೀರು ಹೋಗ್ಲಿ ಅಂತ. ಹಾ 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 ಬನ್ನಿ ಬನ್ನಿ. ಇನ್ನೇನು ಇದು ರೋಡ್ ಇದಾಗಿದೆ ಅಂದ್ರೆ ಈ ಸಮಸ್ಯೆ ಇದೆ ಅಂತ ಏನು ಮಾಡೋಕ್ಕಾಗಲ್ಲ. ಜಲ್ ಜೀವನ್ ಮಿಷನ್ ಅಂತ ಮಾಡಿದ್ರು ಅದು ಯಾಕೊಟ್ಟೋಯ್ತು. ಹಾ ಅದು ಹಾ 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 ಬೇಕಾಬಿಟ್ಟಿ ಮಾಡ್ಬಿಟ್ಟು ದುಡ್ಡು ಮಾಡ್ತಾ. ಓಕೆ ಓಕೆ ಓಕೆ. ನಮಸ್ಕಾರ. ತುರ್ನೂರು ಬನ್ನೂರು ಹೋಬಳಿ ಟಿ.ಎಸ್. ತಾಲೂಕು ಮೈಸೂರು ಜಿಲ್ಲೆ ತುರ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿರುವಂತ ಗ್ರಾಮ. ಗ್ರಾಮ ಪಂಚಾಯತಿ ಪಕ್ಕದ ರೋಡ್ ಹೆಂಗಿದೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಿಗಿದೆ ಅಂತ ನೋಡಿ. ಜಲ್ ಜೀವನ್ ಮಿಷನ್ ಮಾಡಿದ್ರು, ಜಲ್ ಜೀವನ್ ಮಿಷನ್ ಕತೆ ಹಿಂಗಾಯ್ತು. ಇಡೀ ರಾಜ್ಯದಲ್ಲಿ ಹಳ್ಳ ಹಿಡಿದಂತಹ ಜಲ್ ಜೀವನ್ ಮಿಷನ್. ಆದ್ರೆ ಇದು ಜಲ್ ಜೀವನ್ ಮಿಷನ್ ಮೀಟರ್ ರೈಡಿಂಗ್ ಆದ್ರೆ ಪಾಪ ರೈತರು ನೋಡಿ, ನಮ್ಮ ರೈತರು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಕುಡಿಯೋ ನೀರಿಗೂ ಟ್ಯಾಕ್ಸ್ ಕಟ್ಟಬೇಕು ನಗರ ಪ್ರದೇಶಗಳ ತರ. ಅದೇನು ಹಳ್ಳಿಗೇನು ಬೇಕಾಗಿಲ್ಲ ನಮಗೂ, ಬೇಕಾಗಿರಲಿಲ್ಲ. ಯಾವನ್ನೋ ಟೆಂಡರ್ ಅನ್ನು ಉದ್ಧಾರ ಮಾಡೋಕೆ ಮಾಡಿದ್ರು. ಬೋರ್ ಹೊಡಿಸಿದ್ರೆ ನೀರ್ಗೇನು ಬೇಕಾದಷ್ಟು ಆಯ್ತದೆ. ನೋಡಿ ಇದು ಪರಿಸ್ಥಿತಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಗೆ ಕಳಿಸ್ತೀನಿ ನೋಡ್ರಪ್ಪ. ನೋಡಿ ಇದು ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಇರುವಂಥದ್ದು. ತಾವೇ ನೋಡ್ತಾ ಇದ್ದೀರಾ ನೋಡಿ. ಇದು ದೇವಸ್ಥಾನಕ್ಕೆ ಹೋಗುವಂಥ ರೋಡು ಅಲ್ವಾ? ಜಾಸ್ತಿ ಜನ ಓಡಾಡ್ತಾರೆ ಇಲ್ಲಿ, ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ. ಓಕೆ 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 ಓಕೆ. ನಾವೇನು ಅಧಿಕಾರಿಗಳನ್ನ ಕೇಳಕ್ಕೆ ಹೋಗಲ್ಲ, ಬೇಕಾದರೆ ಬಂದು ಕೇಳಲಿ. ನಾವು ಕೇಳೋಂದ್ರೆ ಹಣೆ ಬರ ಏನು ಇಲ್ಲ ಅವ್ರ ಹತ್ರ ಹೋಗಿ. ಏನು ಪ್ರಸ್ತಾವನೆ ಕೇಳಕ್ಕೆ ನಾವು ಯಾಕೆ ಹೋಗುವ. ನೋಡಿ ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿಂದ ಮೇನ್ ರೋಡು ತಾವು ನೋಡ್ತಾ ಇರೋದು. ಇಲ್ಲಿ ರೋಡ್ ಸ್ಯಾಂಕ್ಷನ್ ಆಗಿದ್ರು ಕೂಡ ಆಗಿರುವಂಥ ಸಮಸ್ಯೆಗೆ ಇವತ್ತು ರೋಡ್ ಆಗದಿರೋ ಸಮಸ್ಯೆ. ಗ್ರಾಮ ಪಂಚಾಯತಿ ಇಲ್ಲೇ ಇದೆ. ಇದು ನಮಸ್ಕಾರ ತುರ್ನೂರು ರಾಜ್ಯ ಹೆದ್ದಾರಿ ಮಂಡ್ಯ ಆಗೋಗುತ್ತೆ. ಈ ಕಡೆ ಬನ್ನೂರು ಹೋಬಳಿ ಸಂಬಂಧಪಟ್ಟಂಗೆ ಇರುವಂಥದ್ದು.